ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹುರಿದ ಅಕ್ಕಿಯಿಂದ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದನ್ನೇ ಶಿವರಾತ್ರಿ ಹಬ್ಬಕ್ಕೆ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಮೊದಲಿಗೆ ಇಲ್ಲಿ ಒಂದು ಬಾಣಲೆಯನ್ನು ಬಿಸಿಯಾಗಲು ಇಟ್ಟಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕಿ ಕಂದು ಬಣ್ಣಕ್ಕೆ ಬರೋ ತನಕ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರಿ ಅದನ್ನೇ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಅಗಲವಾದ ಪ್ಲೇಟಿಗೆ ಹರಡಿಟ್ಕೊಳ್ಳಿ. ಇದು ತಣ್ಣಗಾಗಬೇಕು. ನಂತರ ಅದೇ ಬಾಣಲೆಗೆ ನಾನು ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಕೂಡ ಅಷ್ಟೇ ನೀವು ಚೆನ್ನಾಗಿ ಹುರ್ಕೋಬೇಕು. ಇದರ ಜೊತೆ ನೀವು ಕರಿ ಎಳ್ಳನ್ನು ಕೂಡ ಹಾಕಿ ಮಾಡ್ಕೊಬಹುದು, ಅದು ಚೆನ್ನಾಗಿರುತ್ತೆ. ಆದರೆ ನಾನು ಬರೀ ಬಿಳಿ ಎಳ್ಳನ್ನು ಮಾತ್ರ ಹಾಕಿದ್ದೀನಿ ಇಲ್ಲಿ. ಇದನ್ನು ಕೂಡ ಒಂದು ಅಗಲವಾದ ಪ್ಲೇಟಿಗೆ ನಾನು ಎತ್ತಿಟ್ಕೊಂಡಿನಿ. ನಂತರ ಅದೇ ಬಾಣಲೆಗೆ 1 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಕೆಂಪು ಆಗಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಗ್ಯಾಸ್ ಉರಿಯನ್ನು ಸಣ್ಣದಾಗಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕಾಗತ್ತೆ. ಆಗ ಅದರ ಸಿಪ್ಪೆ ಚೆನ್ನಾಗಿ ಎಲ್ಲ ಬಿಚ್ಕೊಳ್ಳುತ್ತೆ. ನಂತರ ಹುರಿದಿಟ್ಟಿರೋ ಅಕ್ಕಿಯನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಅದೇ ಮಿಕ್ಸರ್ ಜಾರಿಗೆ ನೀವು ಪುಟಾಣಿಯನ್ನು ಹಾಕಿ ತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ. ನಂತರ ಶೇಂಗಾ ಬೀಜನ ಚೆನ್ನಾಗಿ ಮೇಲ್ಗಡೆ ಇರೋ ಸಿಪ್ಪೆನ ನೀವು ತಕ್ಕೋಬೇಕಾಗತ್ತೆ. ಇದನ್ನು ಕೂಡ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ. ಇದಕ್ಕೇನೆ ಸೇರಿಸ್ಕೊಳ್ಳೋದಕ್ಕೆ 1 ಕಪ್ ತೆಂಗಿನ ತುರಿ ಹಾಗೂ ಹುರಿದಿಟ್ಕೊಂಡಿದ್ವಲ್ಲ ಬಿಳೆ ಎಳ್ಳು, ಅದೇ ಬಿಳೆ ಎಳ್ಳನ್ನು ಎತ್ತಿಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲನ ನಾನು ಸಣ್ಣದಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಬೆಲ್ಲ ಪಾಕ ಬರೋದೇನು ಬೇಡ, ಸುಮ್ಮನೆ ನೀರಲ್ಲೇ ಕರಗಿದ್ರೆ ಸಾಕು. ಚೆನ್ನಾಗಿ 1-2 ಕುದಿ ಬರಲಿವರೆಗೂ ಕುದಿಸ್ಕೊಳ್ಳಿ, ಅಷ್ಟೇ ಸಾಕು. ಈ ಬೆಲ್ಲ ಪಾಕ ಏನಾದರೂ ಬಂದುಬಿಟ್ರೆ ನಮಗೆ ಉಂಡೆ ಎಲ್ಲ ಅಂಟಂಟಾಗ್ಬಿಡುತ್ತೆ, ಹಾಗಾಗಿ ಅಷ್ಟೇ. ನಂತರ ಒಂದು ಗ್ಲಾಸಿಗೆ ನಾನು ಇದನ್ನು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಈ ಕಡೆ ಎಲ್ಲ ಪುಡಿಗಳನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನೆ ಸೋಸಿರುವಂಥ ಪಾಕವನ್ನು ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಹೋಗಿ. ಒಂದೇ ಸರಿ ಅಷ್ಟನ್ನು ಹಾಕೊಂಬೇಡಿ, ನಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಸ್ವಲ್ಪ ಹಾಕೋದ್ರಿಂದ ನಮಗೆ ಮಿಶ್ರಣ ಹದ ಆಗೋದು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಈ ಹದಕ್ಕೆ ಬಂದಿದೆ. ಇವಾಗ ಇದನ್ನು ಒಂದು ನಿಂಬೆಹಣ್ಣದ ಗಾತ್ರದ ಚಿಕ್ಕ ಉಂಡೆ ಆಗಿ ಮಾಡಿ ಎಲ್ಲದನ್ನು ಎತ್ತಿಟ್ಕೊಳ್ಳಿ. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ವ, ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಇಷ್ಟು ಸಿಂಪಲ್ಲಾಗಿ ಕೂಡ ಮಾಡ್ಕೊಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ.